ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ವಿಧಾನಸಭಾ ಕಲಾಪದ ವೇಳೆ ಶಾಸಕ ಸುರೇಶ್ ಕುಮಾರ್ ಅವರು ಸಚಿವ ಬೈರತಿ ಸುರೇಶ್ ಅವರನ್ನ ಉದ್ದೇಶಿಸಿ ಒಂದು ಮಾತನ್ನ ಹೇಳ್ತಾರೆ, ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆ ಸದನದಲ್ಲಿ ಭಾರಿ ಗದ್ದಲವನ್ನ ಉಂಟು ಮಾಡುತ್ತೆ, ಚರ್ಚೆಗೆ ಕಾರಣವಾಗುತ್ತೆ. ಅದಾದ ಬಳಿಕ ಆಡಳಿತ ಪಕ್ಷದ ಸದಸ್ಯರು ಇದಕ್ಕೆ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಸುರೇಶ್ ಕುಮಾರ್ ಅವರು ತಮ್ಮ ಮಾತನ್ನ ವಾಪಸ್ ಪಡಿತಾರೆ. ಏನು ಅವ್ರು ಹೇಳಿದ್ರು ಆ ಮಾತನ್ನ ವಾಪಸ್ ಪಡಿತಾರೆ. ಅದಾದ ಬಳಿಕ ವಿಧಾನಸಭೆಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಒಂದೇನು ಅವರ ವಿರುದ್ಧ ಒಂದು ನೀಡಿದಂತ ವಿವಾದಾತ್ಮಕ ಇದೆ. ಸಚಿವ ಬೈರತಿ ಸುರೇಶ್ ಅವರ ವಿರುದ್ಧ ನೀಡಿದಂತ ವಿವಾದಾತ್ಮಕ ಹೇಳಿಕೆ ಕಿಡಿ ಈಗ ಬೀದಿಗೆ ಬಂದ್ ನಿಂತಿದೆ. ರಾಜಾಜಿನಗರದ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರ ನಿವಾಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅಂಟಿಸೋದ್ರ ಮುಖಾಂತರ ಒಂದಿಷ್ಟು ಚರ್ಚೆಗೆ ಗ್ರಾಸ ಹಾಕಿದ್ದಾರೆ. ಈ ಸಂಬಂಧ ಬಸವೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ. ಸದ್ಯ ಈ ಬಗ್ಗೆ ಚರ್ಚೆಗಳು ಸಾಕಷ್ಟು ಆಗಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ, ಏನ್ ಘಟನೆ ಹಿನ್ನೆಲೆ ಏನು, ಅದನ್ನೆಲ್ಲವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಏನು ಒಂದು ವಿಧಾನಸಭೆಯಲ್ಲಿ ಚರ್ಚೆ ನಡೀತಾ ಇರುತ್ತೆ. ಆ ಚರ್ಚೆ ನಡೀತಾ ಇದ್ದಂತ ವೇಳೆ ಸುರೇಶ್ ಕುಮಾರ್ ಅವರು ಮಾತನಾಡ್ತಾ ಇರ್ತಾರೆ. ಅದಕ್ಕೂ ಮಧ್ಯದಲ್ಲಿ ಭೈರತಿ ಸುರೇಶ್ ಅವರು ಮಧ್ಯ ಬರ್ತಾರೆ. ಆಗಾಗ ಎದ್ದು ನಿಂತ್ಕೊಳ್ತಾ ಇರ್ತಾರೆ. ಸಭಾಪತಿಗಳಿಗೆ ಮಾತನಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಆ ರೀತಿಯಾಗಿ ಎದ್ದೆದ್ದು ನಿಂತ್ಕೊಳ್ತಾ ಇರ್ತಾರೆ. ಮಧ್ಯ ಮಧ್ಯ ಮಾತಿಗೆ ಪ್ರವೇಶ ಮಾಡ್ತಾ ಇರ್ತಾರೆ ಭೈರತಿ ಸುರೇಶ್ ಅವರು. ಆಗ ಸುರೇಶ್ ಕುಮಾರ್ ಅವರು 7 ತಿಂಗಳಿಗೆ ಹುಟ್ಟಿದ್ರೆ ಹೀಗೆ ಆಗತ್ತೆ, ಕೂತ್ಕೊಳ್ರಿ ಸ್ವಲ್ಪ ಅಂತ ಏನೋ ಮಾತಿನಲ್ಲಿ ಫ್ಲೋ ಅಲ್ಲಿ ಹೇಳ್ಬಿಡ್ತಾರೆ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತನಾಡುವಾಗ ಅದೊಂದು ಗಾದೆ ಮಾತು ಕೂಡ ಹೌದು. ಹಾಗೆ ಏನು ಗೊತ್ತಿಲ್ಲದೆ ಮಾತನಾಡಿರುವಂತ ಹೇಳಿಕೆ ಏನಿರುತ್ತೆ ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗತ್ತೆ. ಆಡಳಿತ ಪಕ್ಷದ ಸದಸ್ಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಇಲ್ಲ ಹೌದು ನಾನ್ ಮಾತನಾಡಿದ್ದು ತಪ್ಪು ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ಅವರು ಅಲ್ಲಿ ಕ್ಷಮೆಯನ್ನ ಕೇಳ್ತಾರೆ ವಿಧಾನಸಭೆಯಲ್ಲಿ. ಆದ್ರೆ ಭೈರತಿ ಸುರೇಶ್ ಅವರ ವಿರುದ್ಧ ನೀಡಿದಂತ ಈ ವಿವಾದಾತ್ಮಕ ಹೇಳಿಕೆ ಕಿಡಿ ಏನಿದೆ, ರಾಜಾಜಿನಗರದ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರ ನಿವಾಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಪೋಸ್ಟರ್ ನ ಅಂಟಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದಾದ ಬಳಿಕ ಯಾವಾಗ ಅವರ ಒಂದು ಡ್ರೈವರ್ ಹೋಗಿ ಮನೆಯಲ್ಲಿ ನೋಡಿ ಈ ತರ ಗಲಾಟೆ ಮಾಡ್ತಾ ಇದ್ರೆ ಮನೆ ಮುಂದೆ ಅಂತ ಹೇಳ್ಬಿಟ್ಟು ಅವ್ರ ಸಿಬ್ಬಂದಿ ಹೋಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆ ಸಂಬಂಧ ಪೊಲೀಸರು ಇದೀಗ ಒಬ್ಬರನ್ನ ಬಂಧಿಸಿದ್ದಾರೆ. ಆ ಘಟನೆ ಸಂಬಂಧ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬರೋಣ. ಸಾಕು ಬಸ್ ಸಾಕು ಬಸ್ ಸಾಕು. ಸಾಕು ಬಸ್ ಸಾಕು ಬಸ್ ಸಾಕು. ನೋಡಿ, ಈಗ ನೋಡ್ಕೊಂಡ್ ಬಂದ್ರಿ ಎಷ್ಟೆಲ್ಲ ಅಲ್ಲಿ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ, ಯಾರೆಲ್ಲ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಸದನದಲ್ಲಿ ಹೇಳಿಕೆನ ವಾಪಸ್ ಪಡೆದಿದ್ರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಕ್ರೋಶ ಏನಿದೆ ಅದು ತಣ್ಣಗಾಗಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ತಣ್ಣಗಾಗದೇ ಇದ್ದಿದ್ದಕ್ಕೆ ಸುರೇಶ್ ಕುಮಾರ್ ಅವರು ಕೇವಲ ಹೇಳಿಕೆನ ವಾಪಸ್ ಪಡೆದ್ರೆ ಸಾಲದು, ರಾಜ್ಯದ ಮಹಿಳೆಯರಿಗೆ ಮತ್ತೆ ಜನರಿಗೆ ಕ್ಷಮೆ ಯಾಚಿಸಬೇಕು. ಯಾಕಂದ್ರೆ ಅವರು ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ. 7 ತಿಂಗಳಿಗೆ ಹುಟ್ಟಿದ್ರೆ ಹಿಂಗೆ ಆಗುತ್ತೆ ಅನ್ನುವಂತ ವಿಚಾರ ಏನಿದೆ ಅದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಜನರಿಗೆ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಅವರು ಏನೋ ಒಂದಿಷ್ಟು ಗದ್ದಲವನ್ನ ಮಾಡಿರುವಂತದ್ದು. ಹಾಗಾಗಿ ಕಾರ್ಯಕರ್ತರು ಶಾಸಕರ ನಿವಾಸದ ಗೋಡೆಗೆ ಒಂದಿಷ್ಟು ಪೋಸ್ಟರ್ ನ ಅಂಟಿಸ್ತಾರೆ. ಮಹಿಳೆಯರಿಗೆ ಅವಮಾನ ಮಾಡಿದಂತ ಶಾಸಕರು ಕ್ಷಮೆ ಯಾಚಿಸ್ಲಿ ಅಂತ ಹೇಳಿ ಘೋಷಣೆ ಉಳ್ಳಂತಹ ಪೋಸ್ಟರ್ ಗಳನ್ನ ಅಂಟಿಸುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾರೆ. ಇನ್ನು ಪೊಲೀಸ್ ದೂರು ದಾಖಲಾದ ಬಳಿಕ
ಬಂಧನ ಆಗುತ್ತೆ. ತಮ್ಮ ನಿವಾಸಕ್ಕೆ ಪೋಸ್ಟರ್ ಅಂಟಿಸಿದ ವಿಚಾರವಾಗಿ ಶಾಸಕ ಸುರೇಶ್ ಕುಮಾರ್ ಅವರು ಬಸವೇಶ್ವರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡ್ತಾರೆ. ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಪೊಲೀಸರು ತನಿಖೆಯನ್ನ ನಡೆಸ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತ ಶಂಕರ್ ಗೌಡ ಎಂಬುವರನ್ನ ಬಂಧಿಸ್ತಾರೆ. ಠಾಣೆ ಎದುರು ಅವಾಗ್ಲೂ ಕೂಡ ಒಂದಿಷ್ಟು ಪ್ರತಿಭಟನೆ ಕಿಡಿ ಜೋರಾಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತನ ಬಂಧಿಸಿದ್ದೀರಾ ನೀವು ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬಸವೇಶ್ವರ ನಗರ ಪೊಲೀಸ್ ಠಾಣೆಯತ್ತ ಧಾವಿಸ್ತಾರೆ. ಅಲ್ಲಿ ಒಂದಿಷ್ಟ ಜಗಳಗಳಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ರಾಜ್ಯಕ್ಕೆ ದ್ವೇಷದಿಂದಲೇ ನೀವು ಬಂಧನವನ್ನ ಮಾಡಿದ್ದೀರಿ ಆರೋಪಿಸುವ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ ಕಾಂಗ್ರೆಸ್ನವರು. ಠಾಣೆಯ ಮುಂದೆ ಒಂದಿಷ್ಟು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಇದರಿಂದ ರಾಜಾಜಿನಗರದ ಸುತ್ತಮುತ್ತ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ಈಗಲೂ ಕೂಡ ಅಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗ್ತಾ ಇದೆ ಅಂತ ಗೊತ್ತಿಲ್ಲ. ಏನು ಶಾಸಕ ಸುರೇಶ್ ಕುಮಾರ್ ಅವರ ವಿರುದ್ಧ ಏನ್ ತಿರುಗೇಟನ್ನ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಸುರೇಶ್ ಕುಮಾರ್ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ. ನಮಸ್ಕಾರ. ಈ ರೀತಿ ವಿಡಿಯೋ ಮಾಡೋ ಒಂದು ಅವಶ್ಯಕತೆ ಬರಬಾರ್ದಾಗಿತ್ತು. ಗುರುವಾರ ರಾಜ್ಯದ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಾಡಿಕೆಯಂತೆ ರಾಜ್ಯದ ಘನವೆತ್ತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಅವರು ಭಾಷಣ ಮಾಡಿದ ಬಗ್ಗೆ ಭಾಷಣ ಪೂರ್ತಿ ಓದಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದ ಇವತ್ತು ಎದ್ದಿದೆ. ಶುಕ್ರವಾರ ಆ ಕುರಿತು ವಿಧಾನಸಭೆಯಲ್ಲಿ ಮತ್ತೆ ಈ ವಿಚಾರ ಪ್ರಸ್ತಾಪ ಆದಾಗ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಸಂವಿಧಾನದ ಕೆಲವು ಭಾಗಗಳನ್ನ ಉಲ್ಲೇಖ ಮಾಡಿ ರಾಜ್ಯಪಾಲರು ಕೆಲವು ಸಂವಿಧಾನದ ನಡವಳಿಕೆಯ ವಿರುದ್ಧ ಅವರು ನಡ್ಕೊಂಡಿದ್ದಾರೆ ಅನ್ನೊಂದಷ್ಟು ವಿಚಾರವನ್ನ, ಒಂದು ರೀತಿಯ ಆರೋಪವನ್ನ ಅವರು ಮಾಡಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ನಿಂತ್ಕೊಂಡು ಅವ್ರು ಯಾವುದು ಸಂವಿಧಾನದ ಪರಿಚ್ಛೇದಗಳನ್ನ ಓದಿದ್ರು ಅದನ್ನೇ ಮತ್ತೆ ಓದಿ ಯಾವ ರೀತಿ ರಾಜ್ಯಪಾಲರು ಈ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ, ಅವರಿಂದ ಏನು ಕೂಡ ಲೋಪ ಆಗಿಲ್ಲ, ಅವರಿಂದ ಏನೂ ಆಗಿಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ಆಗ ಸಚಿವ ಸಂಪುಟದ ಒಬ್ಬ ಘನವೆತ್ತ ಸಚಿವರು, ಮಾನ್ಯ ಸಚಿವರು ಮಧ್ಯೆ ಪ್ರವೇಶ ಮಾಡಿ ನನ್ನ ಮಾತಿಗೆ ಅಡ್ಡ ಹಾಕ್ತಾ ಇದ್ರು. ನಾನು ಮನವಿ ಮಾಡಿಕೊಂಡೆ, ದಯವಿಟ್ಟು ಈಗ ಬನ್ನಿ, ಇದು ಗಂಭೀರವಾದ ವಿಚಾರ, ನಿಮ್ಮ ಖಾತೆದು ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳಿದೆ. ಅವ್ರು ಮತ್ತೆ ಎದ್ದು ನಿಂತಾಗ, ಯಾಕಂದರೆ ಎಚ್.ಕೆ. ಪಾಟೀಲ್ ಅವರು ಭಾಳ ದೀರ್ಘವಾಗಿ ಮಾತಾಡಿದ ನಾನು ಉತ್ತರ ಕೊಡಬೇಕಾಗಿತ್ತು. ನನಗೂ ಕೂಡ ಪ್ರಾಯಶಃ ನಾನು ತಾಳ್ಮೆ ಕೆಡಬಾರ್ದಾಗಿತ್ತು ಏನೋ, ತಾಳ್ಮೆ ಕೆಟ್ಟು ನೋಡಿ ಅಂತ ವಾಡಿಕೆ ಮಾತೇನಿದೆ, ತುಂಬ ಅವಸರ ಮಾಡೋರಿಗೆ, ಒಂದು ರೀತಿ ತೊಂದರೆ ಕೊಡಂಗೆ ಮಾಡೋರಿಗೆ ಮಧ್ಯೆ ಪ್ರವೇಶ ಮಾಡ್ತಾ ಇದ್ರೆ ವಾಡಿಕೆ ಮಾತು ಅಂದರೆ 7 ತಿಂಗಳು ಊಟಂಗ ಆಡ್ತೀಯಲ್ಲಯ್ಯ ಅಂತ ಹೇಳೋದು ವಾಡಿಕೆ ಮಾತು. ಅದು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ನಾನು ಆ ಮಾತನ್ನು ನಾನು ಹೇಳಿದೆ. ಆ ಮಾತನ್ನು ಕೇಳಿದ್ಮೇಲೆ ಆ ಸಚಿವರು ಕೂತ್ಬಿಟ್ರು, ಏನು ಮಾತಾಡಲಿಲ್ಲ. ಆದರೆ ಮತ್ತೆ ಯಾರೋ ಇನ್ನೊಬ್ರು ಅವರ ಸಚಿವ ಸಂಪುಟ ಇನ್ನೊಬ್ಬ ಸದಸ್ಯರು ಹೋಗಿ ಅವ್ರನ್ನ ಕೇಳ್ಕೊಂಡ್ರು, ಅವ್ರು ಏನು ಗೊತ್ತಾ ಹೇಳಿದ್ದು ಅಂತ. ಸೊ ಎದ್ದು ನಿಂತ್ಕೊಂಡು ಒಂದಷ್ಟು ಗಲಾಟೆ ಆಯಿತು ಅದ್ರ ಬಗ್ಗೆ. ನಾನು ಹೇಳಿದೆ, ಇದು ಸಹಜ ಮಾತು. ಮತ್ತೆ 7 ತಿಂಗಳಿಗೆ ಮಕ್ಕಳು ಹೊಡೋದು, ಇವತ್ತು ನನ್ನ ಮಗಳು ಕೂಡ ಪೀಡಿಯಾಟ್ರಿಷಿಯನು, ಅನೇಕ ಸಂಗತಿಗಳು ನೋಡಿದ್ದೀವಿ ನಾವು. ವಾಡಿಕೆ ಮಾತು, ಅವಸರ ಮಾಡ್ತಾ ಇದ್ರೆ, ಒಂದು ಇಮಿಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದ್ರೆ ಆ ರೀತಿ ಹೇಳ್ತಾರೆ. ನಾನು ಹೇಳಿದೆ, ಅಕಸ್ಮಾತು ನಾನು ಹೇಳಿರೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ದಯವಿಟ್ಟು ಅದನ್ನು ವಾಪಸ್ ತಗೊಳ್ತಾ ಇದ್ದೀನಿ. 7 ತಿಂಗಳು 9 ತಿಂಗಳೆಲ್ಲ ತೆಗೆದುಬಿಡಿ, ಕಡತದನ್ನೇ ತೆಗೆದುಬಿಡಿ ಅಂತ ನಾನೇ ಕೇಳ್ಕೊಂಡೆ. ಸುಧಾ ಸಿದ್ದರಾಮಯ್ಯನವರು ಎದ್ದು ನಿಂತ್ಕೊಂಡು ಕಡತದ ತೆಗೆದು ಅಂದರೆ ಅಲ್ಲಿ ಮುಗಿದೋಯ್ತದ. ಆಮೇಲೆ ನಾನು ಮುಂದುವರಿಸಿದೆ. ನಾನು ಯಾವ ರೀತಿ ರಾಜ್ಯಪಾಲರು ಅಪಚಾರ ಎಸಗಿಲ್ಲ ಅನ್ನೋದನ್ನ ಮುಂದುವರಿಸಿದೆ. ಅದು ಒಂದು ಭಾಗ. ನಾನು ಅದು ಮುಗಿದ ಅಧ್ಯಾಯ ಅಂತ ಅಂದ್ಕೊಂಡಿದ್ದೆ. ನಾನೇ ಖುದ್ದಾಗಿ ಆಮೇಲೆ ಹೋಗಿ ಆ ಸಚಿವರ ಹತ್ರ, ಆ ಸಚಿವರಿಗೆ ಯಾರು ಮಾರ್ಗದರ್ಶನ ಮಾಡೋದು ಅವ್ರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ಡಾಕ್ಟರ್ ಪರಮೇಶ್ವರ್ ಹತ್ರ, ಎಲ್ಲರ ಹತ್ರ ಕೂಡ ಮಾತಾಡಿದೆ. ಈ ಕುರಿತು ನಾವು ಮಾತಾಡಿದ್ವು, ಅದು ಬೇರೆ ವಿಚಾರ. ಅದು ಇತ್ತೀಚೆಗೆ ಬಳ್ಳಾರಿನಲ್ಲಿ ನಮ್ಮ ಶಾಸಕರಾದ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಲಿಕ್ಕೆ ಹೋಗಿ ಅದರಿಂದ ಉಂಟಾದ ಗಲಾಟೆ ಎಲ್ಲನೂ ಕೂಡ ಇನ್ನು ಮಾಸಿಲ್ಲ. ಅದು ಒಬ್ಬ
ಇನ್ನೊಬ್ಬರ ಶಾಸಕರ ಅಂಗರಕ್ಷಕ ಹಾರಿಸಿದ ಗುಂಡಿಂದ ಅದೇ ಪಕ್ಷದ ಒಬ್ಬ ಕಾರ್ಯಕರ್ತ ತೀರ್ಕೊಂಡಿದ್ದು ಕೂಡ ನಾವು ನೋಡಿದ್ದೀವಿ. ಅದಿನ್ನೂ ಮಾಸಿಲ್ಲ ಅದು. ಅಂತಹ ಸಮಯದಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಗುರುವಾರ ನಡೆದ ಘಟನೆ, ಶುಕ್ರವಾರ ನಾನು ಮಾತಾಡಿದ್ರ ಬಗ್ಗೆ ನಿನ್ನೆ ನನ್ನ ಮನೆಗೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನನ್ನ ಮೇಲೆ ಬಹಳ ಕೆಟ್ಟ ಪದಗಳನ್ನ ಉಪಯೋಗಿಸಿದ ಪೋಸ್ಟರ್ಗಳನ್ನ ಅಂಟಿಸಿ, ತಾವೇ ಪೋಸ್ಟರ್ ಅಂಟಿಸ್ತಾ ಇರೋದನ್ನ ವಿಡಿಯೋ ತಗೊಂಡು, ತಾವೆಲ್ಲ ನಿಂತ್ಕೊಂಡು ಸೆಲ್ಫಿ ತಗೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವರು. ನಂತರ ಪೊಲೀಸರು ಬಂದರು, ಆ ಪೋಸ್ಟರ್ಸ್ ಎಲ್ಲ ನೋಡಿದ್ರು, ಅದು ಬೇರೆ ವಿಚಾರ. ನನ್ಗೆ ಬೇಜಾರಾಗ್ತಾ ಇರೋದು, ಬ್ಯಾನರ್ ಗಲಾಟೆ ನಡೀತಾ ಇದೆ ಎಲ್ಲ ಗೊತ್ತು. ನಾನು ಮಾತಾಡಿ ವಾಡಿಕೆ ಮಾತನ್ನ ನಾನು ಹೇಳಿದೆ, ಆದರೂ ಕೂಡ ಅದು ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ನಿಸ್ದಾಗ ಅದನ್ನ ನಾವೇ ತೆಗೆದಾಕಿ ಅಂತಾನು ಕೂಡ ತೆಗೆದಿದ್ದಾರೆ. ತಿಳಿಯಾಗಿ ಆಮೇಲೆ ಕಲಾಪ ನಡೆದಿದೆ. ವಿಧಾನಸಭಾ ಕಲಾಪದಲ್ಲಿ ನಡೆದಿರೋ ಒಂದು ವಿಚಾರವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಪೋಸ್ಟರ್ ಅಂಟಿಸಿರೋದು ಮತ್ತೆ ಬಹಳ ಕೆಟ್ಟದಾಗಿ ನನ್ನ ಸಂಸ್ಕೃತಿ ಬಗ್ಗೆ, ನಾನು ಮಹಿಳೆಯರಿಗೆ ಅವಮಾನ ಮಾಡಿದ್ದೀನಿ, ಅಗೌರವ ತೋರಿಸಿದ್ದೀನಿ ಅನ್ನೋ ಬಗ್ಗೆ ಮಾತಾಡಿರೋದು ತುಂಬ ಬೇಸರದ ವಿಚಾರ ಇದು. ಆ್ಯಂಡ್ ನಾನು ಸಮಾಜದಲ್ಲಿ ಒಂದಷ್ಟು ನೀತಿ ನಡವಳಿಕೆಯನ್ನು ನಾನು ರೂಢಿಸ್ಕೊಂಡು ಬೆಳೆದಿದ್ದೀನಿ. ನಾನು ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದವನಲ್ಲ. 2 ಸಲ ಕಾರ್ಪೊರೇಟರ್ ಆಗಿ 6 ಸಲ ಎಮ್ ಎಲ್ ಎ ಆಗಿದ್ದೀನಿ. ಅಪ್ಪಿತಪ್ಪಿ ಕೂಡ ನನಗೆ ಆ ಭಾವನೆಯೂ ಬರೋದಿಲ್ಲ, ಆ ರೀತಿ ಮಾತುಗಳು ಬರೋದಿಲ್ಲ. ಮಾತಿನ ಆ ಓಗದಲ್ಲಿ ಮಧ್ಯೆ ಮಧ್ಯೆ ಪ್ರವೇಶ ಮಾಡಿದಾಗ ವಾಡಿಕೆಯ ಮಾತನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಹೇಳಿಲ್ಲ. ಆದರೆ ನನಗನ್ಸುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಈ ರೀತಿ ಪ್ರಕರಣಗಳನ್ನ ಯಾವ ದೃಷ್ಟಿಯಿಂದ ನೋಡಬೇಕೋ ಆ ದೃಷ್ಟಿಯಿಂದ ನೋಡಬೇಕು. ಮತ್ತೆ ಉನ್ನತ ಸ್ಥಾನದಲ್ಲಿರೋರೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದನ್ನ ಕಾರ್ಯಕರ್ತರು ನೋಡ್ತಾರೆ. ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಪದ ಬಳಕೆ ಆಗ್ತಾ ಇದೆ ಅಂತ. ಕೊಪ್ಪಳದ ಒಬ್ಬರು ಶಾಸಕರು ಒಂದು ಮಹಿಳೆ ಮೇಲೆ ಆಗಿರೋ ಅತ್ಯಾಚಾರನ ಸಣ್ಣ ಘಟನೆ ಅಂತ ಅಂದಿರೋದು. ಕಾಂಗ್ರೆಸ್ಸಿನ ರಾಜೀವ್ ಗೌಡ ಪೌರಾಯುಕ್ತೆಗೆ ಮಾತಾಡಿರೋದು, ಇವೆಲ್ಲ ನೋಡಿದ್ದೀವಿ ನಾವು. ಈ ಹಿನ್ನೆಲೆಯಲ್ಲಿ ನಿನ್ನೆ ನನ್ನ ಮನೆ ಮುಂದೆ ನಾನು ಇಲ್ಲದೇ ಇರುವಾಗ ಆಗಿರೋ ಘಟನೆ ನಿಜಕ್ಕೂ ಒಂದು ರೀತಿ ಕನಿಕರ ಅನಿಸುತ್ತೆ. ಆ ಕಾರ್ಯಕರ್ತರಿಗೆ ಏನು ಗೊತ್ತಿಲ್ಲ, ಅವರಿಗೆ ಅದರಿಂದ ಆಗುವ ಪರಿಣಾಮನೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಹೇಳೋದು, ಸನ್ನಿವೇಶನ ಪೂರ್ತಿ ತಿಳ್ಕೊಂಡು ನೀವು ಮುಂದಿನ ಹೆಜ್ಜೆ ಇಡಿ. ಸುಮ್ಮನೆ ಆವೇಶಕ್ಕೆ ಕೀಳು ಪ್ರಚಾರದ ಗೀಳುಗೋಸ್ಕರ ಈ ರೀತಿ ಕಾರ್ಯ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ನಾನು ಯಾವುದೇ ಅಗೌರವದಿಂದ ಕೂಡಿದ ಮಾತುಗಳನ್ನ ಆಡಿಲ್ಲ. ವಾಡಿಕೆಯ ಒಂದು ಗಾದೆ ಅಥವಾ ನಾಣ್ಣುಡಿ ಅದನ್ನು ಅಲ್ಲಿ ಹೇಳಿದ್ದೇನೆ ಹೊರತು ಇನ್ಯಾವುದೇ ಒಂದು ಉದ್ದೇಶ ಇಲ್ಲ ಅಂತ ಇನ್ನೂ ಸಲ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನೋಡಿ, ಸುರೇಶ್ ಕುಮಾರ್ ಅವರ ನಿವಾಸಕ್ಕೆ ಪೋಸ್ಟರ್ ಅಂಟಿಸಿದಂತ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಕಾರ್ಯಕರ್ತನ ಬಂಧನವಾದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪಾಳಿಯೇ ಶಾಸಕರ ವಿರುದ್ಧ ವಾಪಸ್ ನಿಂತಿರುವಂತದ್ದು, ಅಂದ್ರೆ ಪೊಲೀಸ್ ಮೆಟ್ಟಿಲೇರಿರುವಂತದ್ದು. ಅವರೇ ಪೊಲೀಸ್ ಮೆಟ್ಟಿಲೇರಿದ್ದಾರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ. ಏನಂತ ನೋಡಿ, ನಗರದಲ್ಲಿ ಅಕ್ರಮವಾಗಿ ಫ್ಲೆಕ್ಸ್ ಗಳನ್ನ ಇವ್ರು ಅಳವಡಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಆಲ್ರೆಡಿ ಆದೇಶವನ್ನ ನೀಡಿರುವಂತದ್ದು. ಆದ್ರೂ ಆದೇಶವನ್ನ ಉಲ್ಲಂಘಿಸ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಸುರೇಶ್ ಕುಮಾರ್ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬಸವೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ವಾಪಸ್ ದೂರನ್ನ ನೀಡಿದ್ದಾರೆ. ಈಗಾಗಲೇ ಮೊನ್ನೆ ಅಷ್ಟೇ ನಾವು ನೋಡ್ತಾ ಇದ್ವಿ, ಹಿಂದೂ ಸಭಾ ಕಾರ್ಯಕ್ರಮ ಒಂದು ನಿಮಿತ್ತ ವಿಚಾರವಾಗಿ ಶಾಸಕ ಸುರೇಶ್ ಕುಮಾರ್ ಅವರ ಭಾವಚಿತ್ರ ಇರುವಂತಹ ಸಾಕಷ್ಟು ಫ್ಲೆಕ್ಸ್ ಗಳು ಅಲ್ಲಿ ರಾಜಾಜಿನಗರದ ಆದ್ಯಂತ ಅಳವಡಿಸಲಾಗಿರುತ್ತೆ. ನಗರದಲ್ಲಿ ಫ್ಲೆಕ್ಸ್ ಅಳವಡಿಕೆ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡಿದ್ರು ಕೂಡ ಶಾಸಕರು ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ರಮವಾಗಿ ಫ್ಲೆಕ್ಸ್ ಗಳನ್ನ ಇವರು ಕಟ್ಕೊಂಡಿದ್ದಾರೆ. ಇದರಿಂದ ನಗರದ ಸೌಂದರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ದೂರನ್ನ ಕೊಟ್ಟಿರುವಂತದ್ದು. ಯಾವಾಗ ತಮ್ಮ ಕಾರ್ಯಕರ್ತ ಶಂಕರ್ ಗೌಡ ಅವರ ಬಂಧನ ಆಗತ್ತೆ, ಯಾವ ವಿಚಾರವಾಗಿ ನಾವು ಇವ್ರ ಮೇಲೆ ಬಂಧನ ಮಾಡೋದಕ್ಕೆ ಯಾವ ರೀತಿಯಾಗಿ ದೂರು ಕೊಡಬೇಕು ಅನ್ನೋ ವಿಚಾರವಾಗಿ ಫ್ಲೆಕ್ಸ್ ನ ಒಂದು ವಿಚಾರವಾಗಿ ಇಟ್ಕೊಂಡು ಮರು ಮೆಟ್ಟಲೇ ಇರ್ತಾರೆ. ಠಾಣೆಯ ಮರು ಮೆಟ್ಟಲನ್ನ ಏರ್ತಾರೆ. ಕೆರಳಿರುವಂತ ಕಾಂಗ್ರೆಸ್ ಮುಖಂಡರು ಶಾಸಕರ ವಿರುದ್ಧವೂ ಕೂಡ ಕಾನೂನು ಕ್ರಮ ಕೈಗೊಳ್ಳಿ ನೀವು ಅಂತ ಹೇಳಿ ಪಟ್ಟನ್ನ ಹಿಡಿತಾರೆ.
ನಮ್ಮ ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿದ್ದಕ್ಕೆ ಬಂಧನ ಮಾಡಿದಾದ್ರೆ ಸಾಕಷ್ಟು ಜನ ಅಕ್ರಮ ಫ್ಲೆಕ್ಸ್ ಹಾಕ್ತಾರೆ. ಅಂತವ್ರ ಮೇಲೆ ನೀವ್ ಯಾಕೆ ಕೈಗೊಳ್ತಾ ಇಲ್ಲ, ಕ್ರಮ ತಗೊಳ್ತಾ ಇಲ್ಲ? ಶಾಸಕರ ಮೇಲೆ ನೀವು ಕ್ರಮ ಕೈಗೊಳ್ಳೋದಿಲ್ಲ, ಕಾರ್ಯಕರ್ತರ ಮೇಲೆ ಮಾತ್ರ ನೀವು ಕ್ರಮ ಕೈಗೊಳ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರರಾಗಿರುವಂತ ಪ್ರಮೋದ್ ಕಾರಕ್ನೂರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ಈಗ ನೋಡ್ತಾ ಇದ್ವಿ, ಏನು ಸುರೇಶ್ ಕುಮಾರ್ ಅವ್ರ ಮನೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ನ ಹಾಕಿ ಅವ್ರನ್ನು ಬಂಧನ ಮಾಡಿ ಅನ್ನುವಂಥದ್ದು. ಕಾರ್ಯಕರ್ತರನ್ನ ಬಂಧನ ಮಾಡ್ತೀರಾ, ಫ್ಲೆಕ್ಸ್ ಅಳವಡಿಸಿದವ್ರನ್ನೆಲ್ಲ ಬಂಧನ ಮಾಡೋದಿಲ್ವಾ ಅಂತ ಹೇಳಿ ಪುನಃ ಬಸವೇಶ್ವರ ಠಾಣೆ ಮೆಟ್ಲೇರಿರುವಂತದ್ದು. ಏನ್ ಹೇಳ್ತೀರಾ ಈ ಬಗ್ಗೆ? ಮೇಡಮ್, ಸುರೇಶ್ ಕುಮಾರ್ ಅವ್ರ ಮನಿ ಹತ್ರ ಹ್ಮ್ ಏನ್ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಹುಚ್ಚತನದ ಪರಮಾವಧಿ ಏನ್ ಪ್ರದರ್ಶನ ಮಾಡಿದ್ದಾರೆ, ಅದು ಹ್ಮ್ ಬಹಳ ಖಂಡನೀಯ ಮೇಡಮ್. ಹ್ಮ್ ಹ್ಮ್ ಮೇಡಮ್, ಸುರೇಶ್ ಕುಮಾರ್ ಅವರು ಹ್ಮ್ ಒಬ್ಬ ಸೀನಿಯರ್ ಲೀಡರ್ ಮೇಡಮ್. ಹೌದು. 6 ಸಲ MLA ಆದ ರಾಜಾಜಿನಗರ ಕ್ಷೇತ್ರದಿಂದ. ಹ್ಮ್ ಹ್ಮ್ ಒಬ್ಬ ಸೀನಿಯರ್ ಲೀಡರ್ ಮೇಡಮ್. ಹ್ಮ್ ಮತ್ತೆ ಅವ್ರದ್ದು ಆದ ಒಂದು ವರ್ಚಸ್ಸಿದೆ ಈ ರಾಜಕಾರಣದ ಒಂದು ಲೈನ್ ಅಲ್ಲಿ. ಹ್ಮ್ ಅವ್ರದ್ದಾದ ಒಂದು ವರ್ಚಸ್ಸಿದೆ, ಹ್ಮ್ ಅವ್ರದ್ದಾದ ಒಂದು ಪ್ರತಿಭೆ ಇದೆ ಮೇಡಮ್. ಹ್ಮ್ ಹ್ಮ್ ಅವರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ ಮೇಡಮ್. ಹ್ಮ್ ಹ್ಮ್ ಆಮೇಲೆ ಲಾ ಮಿನಿಸ್ಟರ್ ಆಗಿದ್ದಾರೆ, ಎಜುಕೇಶನ್ ಮಿನಿಸ್ಟರ್ ಆದವರು ಅವರು. ಹೌದು. ಅವ್ರ ಬಗ್ಗೆ ಅಂದ್ರೆ ಅವ್ರ ನಡವಳಿಕೆ ಬಗ್ಗೆ ಎಕ್ಸಾಂಪಲ್ಸ್ ಇವೆ ಮೇಡಮ್. ಹ್ಮ್ ನೋಡು, ಅವ್ರ ಶಾಸಕರ ಹೆಂಗ್ ನಡವಳಿಕೆ ಇದೆ, ಹ್ಮ್ ಅವ್ರ ಪ್ರಬುದ್ಧತೆ ಅನ್ನೋದೊಂದು ಎಕ್ಸಾಂಪಲ್ ಇದೆ ಮೇಡಮ್. ಅವ್ರ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಹ್ಮ್ ಮತ್ತು ಗುರುವಾರ ನಡೆದಂತ ಜಂಟಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅವ್ರು ಏನ್ ಮಾಡಿರಂತ ಇವತ್ತು ಜಗತ್ ಜಾಹೀರಾತಾಗಿದೆ ಮೇಡಮ್. ಹ್ಮ್ ಹ್ಮ್ ಒಬ್ಬ ಸಂವಿಧಾನದ ಮುಖ್ಯಸ್ಥ, ಹೌದು. ಒಬ್ಬ ರಾಜ್ಯಪಾಲರನ್ನ ಈ ಕಾಂಗ್ರೆಸ್ ಸರ್ಕಾರ ಹೆಂಗ್ ನಡೆಸ್ಕೊಂತು ಅನ್ನೋ ಇಡೀ ಜಗತ್ತೇ ನೋಡಿದೆ ಮೇಡಮ್. ಹಾ ಅದನ್ನ ಕಾಂಗ್ರೆಸ್ ಅವಲೋಕನೆ ಮಾಡ್ಕೊಳ್ಬೇಕು. ಹೌದು. ಆದ ಮರನೇ ದಿವಸ ಅಂದ್ರೆ ಹ್ಮ್ ಶುಕ್ರವಾರ ಏನೊಂದು ಜಂಟಿ ಅಧಿವೇಶನದ ಮರನೇ ದಿವಸ ಈ ವಿಷಯ ಡಿಸ್ಕಷನ್ ಮಾಡುವಾಗ ಹ್ಮ್ ಕಾನೂನು ಸಚಿವರಾದ HK ಪಾಟೀಲ್ ಅವರು ತಮ್ಮದೇ ಆದ ಒಂದು ವ್ಯಾಖ್ಯಾನ ಮಾಡ್ತಾರೆ. ಹ್ಮ್ ಈ ನಡವಳಿಕೆ ಅನುಸಾರ ರಾಜ್ಯಪಾಲರು ನಡ್ಕೊಳ್ಳಿಲ್ಲ. ಹ್ಮ್ ಹ್ಮ್ ಅವಾಗ ಪ್ರತಿಪಕ್ಷದಲ್ಲಿ ಇರುವಂತ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರು, ಹ್ಮ್ ಇಲ್ಲ, ಗವರ್ನರು ನಡವಳಿಕೆ ಪ್ರಕಾರನೇ ನಡ್ಕೊಂಡಿದ್ದಾರೆ ಹ್ಮ್ ಅಂತ ಅವರು ಆ ನಿಲುವಳಿಯ ಒಂದು ಪುಸ್ತಕನ ತೆಗೆದು ಹ್ಮ್ ಅಲ್ಲಿ ಕಾಂಗ್ರೆಸ್ಸಿನ ಶಾಸಕರಿಗಾಗಿರ್ಬೋದು ಹ್ಮ್ ಮತ್ತು HK ಪಾಟೀಲ್ ಅವರಿಗೆ ತಿಳಿಸಿ ಹೇಳುವಂತ ಕೆಲಸ ಮಾಡಿದ್ದಾರೆ ಮೇಡಮ್. ಹೌದು ಹೌದು. ಇದ್ರ ಮಧ್ಯದಲ್ಲಿ ಮೇಡಮ್ ಒಂದು ಶಿಷ್ಟಾಚಾರ ಬೇಕು, ಒಂದು ಶಿಸ್ತು ಬೇಕು ಮೇಡಮ್. ಒಬ್ಬರು ಕಾನೂನು ಮಂತ್ರಿಗಳು ಮಾತಾಡದಾದ್ಮೇಲೆ ಹ್ಮ್ ಪ್ರತಿಪಕ್ಷದಲ್ಲಿರೋ ಒಂದು ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವ್ರು ಮಾತಾಡುವಾಗ ಹ್ಮ್ ಈ ನಡುಕ್ ಮಾತಾಡುವಂತದು ಏನ್ ಅವಶ್ಯಕತೆ ಏನಿತ್ತು ಇವ್ರಿಗೆ, ಯಾರಿಗೆ, ಬೈರತಿ ಸುರೇಶ್ ಅವ್ರಿಗೆ? ಹೌದು. ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನನ್ ಮಾತು ಮುಗಿಸ್ತೀನಿ ಆಮೇಲೆ ನೀವು ಮಾತಾಡ್ರಿ ಅಂತ ಹೇಳ್ಬಿಟ್ಟು. ಹ್ಮ್ ಹ್ಮ್ ಆದ್ರೂ ಪದೇ ಪದೇ ಸುರೇಶ್ ಕುಮಾರ್ ಅವ್ರು ಮಾತಾಡುವಾಗ ಬೈರತಿ ಸುರೇಶ್ ಅವರು ಅಡ್ಡಪಡಿಸೋದಂತದ್ದು ಹ್ಮ್ ಮೇಡಮ್ ಎಲ್ಲಾರ್ದು ಒಂದು ಸಮಾಧಾನ ಕೆಡ್ಸುತ್ತೆ. ಹೌದು. ಆದ್ರೂ ಕೂಡ ಹ್ಮ್ ನಾವು ಸುರೇಶ್ ಕುಮಾರ್ ಅವರ ಒಂದು ಸಮಾಧಾನ ಮೆಚ್ಚಬೇಕು. ಅವ್ರೇ ನಾವ್ ಆಡು ಭಾಷೆಯಲ್ಲಿ ಹೇಳ್ತೇವೆ, 7ರ ಹುಟ್ಟದಂಗ್ ಮಾಡ್ತಿಯಲ್ಲೋ, ಹ್ಮ್ ಅರ್ಧಂತ ಮಾಡ್ತಿಯಲ್ಲ, ಯಾಕೆ ಹಂಗ ನಡುಕ್ ಬರ್ತೀಯ ಅಂತ ನಾವು ಆಡು ಭಾಷೆಯಲ್ಲಿ ಅದ ಮೇಡಮ್. ಹೌದು ಹೌದು. ಅವ್ರ ತಮ್ಮ ಏನೋ 7 ತಿಂಗಳು ಕುಡಿತಂಗ್ ಮಾಡತ್ತಿದ್ರ ಅಂತ. ಯಾಕಂದ್ರೆ ಇವ್ರ ಹಿರಿಯ ಶಾಸಕರು, ಅವರೊಬ್ಬರ ಕಿರಿಯರು ಹ್ಮ್ ಅವ್ರನ್ನ ಬಹಳ ದಿವಸ ನೋಡಿದಾರಂತ ಆ ಒಂದು ಸಲಿಗೆಯಿಂದ ಹೇಳಿದ್ದಾರೆ. ಅದ್ ಹೇಳಿದ ಮೇಲೇನು ಆಮೇಲೆ ಅಲ್ಲಿ ಅದ್ರ ಬಗ್ಗೆ ಅಪಸ್ವರ ಎತ್ತಿದಾಗ, ಆಯ್ತಪ್ಪ ಆ ನಾಯಿ ಹೇಳಿದನ್ನ ಕಡೆತನ ತೆಗೆದು ಹಾಕ್ಬೇಕಲ್ಲ, ತೆಗೆದು ಹಾಕ್ರಿ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಆ ಒಂದು ವಿಷಯ ಮುಗೀತು. ಹಿಂದಿಂದ ಯಾರೋ ಶಾಸಕರು ಇವರು ಬೆಂಕಿ ಹಚ್ಚೋರು ಇರ್ತಾರಲ್ಲ ಶಾಸಕರು, ಅದ್ರ ಮತ್ತ ಇವರು ಕಿವಿಯಲ್ಲಿ, ಅದು ಬೈರತಿ ಸುರೇಶ್ ಅವ್ರ ಕಿವಿಯಲ್ಲಿ ಹೇಳಿದ್ದಾರೆ. ಮತ್ತ ಅದು ಒಂದೆಲ್ಲೋ ಒಂದ್ ಕಡೆ ಮತ್ತೆ ಅದು ಅಲ್ಲಿ ಬೆಂಕಿ ಹತ್ಕೋತ್ ಮೇಡಮ್. ಅದೆಲ್ಲ ಆಯ್ತು. ಆಮೇಲೆ ಈ ಬಳ್ಳಾರಿಯಲ್ಲಿರೋ ಒಂದು ಬ್ಯಾನರ್ ಗಲಾಟೆ, ಅದ್ರ ಬಗ್ಗೆ ವಿಷಯ ಬಗ್ಗೆ ಚರ್ಚೆ ಆಯ್ತು. ಅಲ್ಲ, ಕಾಂಗ್ರೆಸ್ನವ್ರು ಈ ರೀತಿ ಮಾಡ್ತಾ ಇದಾರಲ್ಲ, ಇದು ಮೊನ್ನೆ ಅಷ್ಟೇ ಆ ಬಳ್ಳಾರಿ ಗಲಾಟೆ ಆಗಿದೆ. ಈಗ ನೋಡಿದ್ರೆ ಇಲ್ಲಿ ಪೋಸ್ಟರ್ ಅಂಟಿಸಿ ಈ ತರ ಮಾಡ್ತಿದ್ದಾರೆ. ಬೇಕು ಅಂತಾನೆ ಏನು ಅಲ್ಲಿ ಸಮಾಜದಲ್ಲಿರುವಂತ ಇದನ್ನ ಕೆಡಿಸ್ಬೇಕು ಅಂತಾನೆ ಮಾಡ್ತಾ ಇದಾರ ಅಂತ ಮೇಡಮ್. ಕ್ಷುಲ್ಲಕ ವಿಚಾರ ಮೇಡಮ್. ಸದನದಲ್ಲಿ ಬೇಕಾದಷ್ಟು ಒಂದು ಡಿಸ್ಕಷನ್ ನಡೆಯುತ್ತೆ ಮೇಡಮ್. ಅದು ಸದನಕ್ಕೆ ಸೀಮಿತ ಇರುತ್ತೆ ಮೇಡಮ್. ಅಲ್ಲಿ ಕಾರ್ಯಕರ್ತರಿಗೆ ಒಂದು ಬಹಳ ಲಿಮಿಟೆಡ್ ಆದ ಒಂದು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಅವಕಾಶ ಇರುತ್ತೆ ಮೇಡಮ್. ಆದ್ರೆ ಒಬ್ಬ ಹಿರಿಯ ಶಾಸಕರ ಮನೆಗೆ ಬಂದ್ಬಿಟ್ಟು ಕೆಟ್ಟ ಶಬ್ದದಲ್ಲಿ
ಆ ಒಂದು ಪೋಸ್ಟರ್ ಅಂಟಿಸ್ತಾರೆ ಮೇಡಮ್. ಮೇಡಮ್ ಕಾರ್ಯಕರ್ತರ ಹುಚ್ಚರ ಪರಮಾವಧಿ ಮೇಡಮ್. ಕಾರ್ಯಕರ್ತರು ಏನ್ ತಿಳ್ಕೊಂಡಿದ್ದಾರೆ, ನಮ್ ಸರ್ಕಾರ ಇದೆ, ನಾವ್ ಏನ್ ಬೇಕಾದ ಮಾಡ್ಬೇಕಂತ ತಿಳ್ಕೊಂಡಿದ್ದಾರೆ ಮೇಡಮ್. ಹಂಗಿಲ್ಲ ಮೇಡಮ್. ಕಾರ್ಯಕರ್ತರು ಹೇಳ್ತೀನಿ, ಕಾರ್ಯಕರ್ತರಾದ ಅದೇ ಒಂದು ಅವ್ರದೇ ಆದ ಒಂದು ಲಿಮಿಟೇಷನ್ಸ್ ಇದೆ. ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ನಡೀತಂತಿಲ್ಲ. ಈಗ ನೋಡ್ರಿ, ನೀವು ಶಾಸಕರ ಮನೆ ಮುಂದೆ ಕೆಟ್ಟದಾಗಿ ಪೋಸ್ಟರ್ ಹಚ್ಚಿರಿ, ಆ ವಾಚ್ಯ ಶಬ್ದಗಳಿಂದ ಅವ್ರು ಅದನ್ನ ಮಾಡಿ ಇದನ್ನ ಮಾಡಿದಂತ ಪೋಸ್ಟರ್ ಹಚ್ಚಿದ್ರಿ. ಈಗ ಅದಕ್ಕೆ ಮತ್ತೆ ಈಗ ಪೊಲೀಸ್ ಮೆಟ್ಲೇ ಇದೆ ಮೇಡಮ್, ಕಂಪ್ಲೇಂಟ್ ಆಗಿದೆ ಅದು. ಈಗ ಅದೇ ಹೇಳ್ತಾ ಇದ್ದೀನಿ ನಾನು, ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ನೀವು ಯಾವ ವಿಷಯನ ಹೆಂಗ್ ತಗೊಳ್ಬೇಕು ಅದನ್ನ ತಗೊಳ್ಳಿ. ಎದನ್ ಬೇಕಾದಂಗೆ ನಮ್ ಸರ್ಕಾರ ಇದೆ, ನಾವ್ ಏನ್ ಬೇಕಾದ ಮಾಡಿದ್ವಿ, ಎಷ್ಟು ಉದ್ದಟತನದಿಂದ ಮೆರೆದ್ರು ನಡೀತಂತಿಲ್ಲ ಮೇಡಮ್. ಕಾನೂನು ಇದೆ. ಈ ನೆಲದ ಕಾನೂನು ಬಗ್ಗೆ ನಾವ್ ಎಲ್ಲಾರು ಪರಿಪಾಲನೆ ಮಾಡ್ಬೇಕಾಗುತ್ತೆ ಮೇಡಮ್. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರೆ ತಕ್ಕ ಶಿಕ್ಷೆ ಆಗ್ಬೇಕು. ಮತ್ತೆ ಈ ಒಂದು ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಚ್.ಕೆ. ಪಾಟೀಲ್ ಅವರು ಇದ್ರ ಬಗ್ಗೆ ಒಂದು ಜನ ಕ್ಷಮಾಪಣೆ ಕೇಳ್ಬೇಕು. ಮತ್ತೆ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವ್ರಿಗೂ ನಾ ಕ್ಷಮಾಪಣೆ ಕೇಳ್ಬೇಕಂತ ಹೇಳ್ತೇನೆ. ಅಲ್ಲ ಈಗ ಇಲ್ಲ ಅಂದ್ರೆ ಮೇಡಮ್, ಬರುವಂತ ದಿವಸದಲ್ಲಿ ಮೇಡಮ್ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟದ ಮುಖಾಂತರನೇ ಇವತ್ತು ನಾವು ರಾಜಕಾರಣದಲ್ಲಿ ಬೆಳೆದಿದ್ವಿ ಮೇಡಮ್. ನಾವೇನು ಇಂತರಕ್ಕೆ ಸಿಲ್ವರ್ ಸ್ಪೂನ್ ಬ್ಯಾಗ್ ಇಟ್ಕೊಂಡು ಒಂದ್ ಯಾರ್ದೋ ಹೆಸರು ಹೇಳ್ಕೊಂಡು ನಾವು ರಾಜಕಾರಣ ಮಾಡಿಲ್ಲ. ನಾವು ನೈಜವಾಗಿ ಈ ಭೂಮಿ ಮೇಲೆ ಇಳಿದು ಈ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡಿನೇ ಇವತ್ತು ನಾವು ರಾಜಕಾರಣದಲ್ಲಿ ಬೆಳೆದಿವಿ. ಹೇಳಿ ಮೇಡಮ್, ಹೇಳಿ ಮೇಡಮ್. ಈಗ ಸುರೇಶ್ ಕುಮಾರ್ ಅವ್ರ ಶಾಸಕರು ಅವ್ರ ಫ್ಲೆಕ್ಸ್ ಗಳನ್ನ ಅಳವಡಿಸಿದಾರಲ್ಲಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಏನೋ ಆದೇಶ ಕೊಟ್ಟಿರುವಂತದ್ದು. ಯಾಕಂದ್ರೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಫ್ಲೆಕ್ಸ್ ಗಳನ್ನ ಹಾಕಬಾರ್ದು, ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವ್ರದ್ದು ತುಂಬಾ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟೇನೋ ವಾಪಸ್ ಕಂಪ್ಲೇಂಟ್ ಕೊಟ್ಟಿದಾರಂತೆ ಕಾಂಗ್ರೆಸ್ ಕಾರ್ಯಕರ್ತರು. ಮೇಡಮ್, ಅದು ಕಂಪ್ಲೇಂಟ್ ಬಗ್ಗೆ ಅಲ್ಲಿಯ ಏನೊಂದು ಸ್ಥಳೀಯ ಕಾನೂನು ಸುವ್ಯವಸ್ಥೆ ಏನ್ ಅಧಿಕಾರಿಗಳಿದ್ದಾರೆ, ಅವರು ಅದನ್ನ ಒಂದು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಒಂದು ತಗೋತಾರೆ ಮೇಡಮ್, ಏನೋ ಒಂದು ಕ್ರಮ ತಗೋತಾರೆ ಮೇಡಮ್. ನೋಡ್ರಿ, ಕಾನೂನು ಪ್ರಕಾರ ಹೋದಾಗ ಈಗ ನೀವೇನ್ ಈಗ ಹೋಗಿ ಫ್ಲೆಕ್ಸ್ ಅಡಿಸಿದ್ದಾರೆ ಅಂತ ಏನೋ ಒಂದು ಕಂಪ್ಲೇಂಟ್ ಮಾಡಿದ್ರಿ, ಆ ಕಂಪ್ಲೇಂಟ್ ಅನುಗುಣವಾಗಿ ಅಲ್ಲಿ ತನಿಖೆ ಆಗುತ್ತೆ ಮೇಡಮ್. ನೋಡ್ರಿ, ಒಂದ್ ಸರಿಯಾದ ದಾರಿ ಹುಡುಕ್ರಿ ಅಂತೀನ. ಅಲ್ಲ, ಅವ್ರ ತಪ್ಪನ್ನ ತೋರ್ಸಿದಕ್ಕೆ ನಿಮ್ ತಪ್ಪನ್ನ ತೋರ್ಸುವಂತ ಪ್ರಯತ್ನ ಮಾಡ್ತಿದಾರ ಅಂತ ಕಾರ್ಯಕರ್ತರು. ಹಂಗಾಗಿದೆ ಮೇಡಮ್, ಹಂಗಾಗಿದೆ. ಏನಾಗಿದೆ ಗೊತ್ತಾ, ಈಗ ಅವ್ರು ಮಾಡುವಂತ ಏನೊಂದು ಈಗ ಶಾಸಕರ ಮನೆ ಮುಂದ ಒಂದು ಕೆಟ್ಟದಾದ ಪೋಸ್ಟರ್ ಹಚ್ಚಿದ ಮೇಲೆ ಅವ್ರಿಗೆ ಹೆದರಿಕೆ ಆಗ್ಬಿಟ್ಟಿದೆ, ಇನ್ನೇನ್ ನಮ್ಮ ಮೇಲೆ ಕ್ರಮ ಆಗುತ್ತೆ ಅಂತ. ಈಗ ಒಂದೇನಾರು ಅವ್ರ ವಿರುದ್ಧ ತೆಗಿಬೇಕಲ್ಲ. ಇಂತ ಸಣ್ಣ ವಿಷಯನ್ನ ತೆಗೆದು ಅವರು ಒಂದು ಕೌಂಟರ್ ಆಗಿ ಆ ಒಂದು ಕಂಪ್ಲೇಂಟ್ ಕೊಡದಂತಾಗಿದೆ. ಕಾನೂನು ನೋಡುತ್ತೆ ಮೇಡಮ್, ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅದ್ರ ಮೇಲೆ ಕ್ರಮ ಆಗುತ್ತೆ. ಆದ್ರೆ ಒಂದು ಈ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆ ಅಗ್ರಿ ಖಂಡನೆ ಮೇಡಮ್. ಮತ್ತು ನಾಯಕರು ಹೆಂಗಿರ್ತಾರೆ ಹಂಗೆ ಕಾರ್ಯಕರ್ತರು ಅಂತಾನೆ ಹೇಳ್ಬೋದು ಮೇಡಮ್. ಇದಕ್ಕಿಂತ ಜಾಸ್ತಿ ನಾನು ಹೇಳಿ. ಓಕೆ, ಇದು ಶಂಕರ್ ಗೌಡ ಅವ್ರ ಬಂಧನ ಮಾತ್ರ ಆಗಿರುವಂತದ್ದು. ವಿಡಿಯೋದಲ್ಲಿ ನಾವು ನೋಡಿದ್ವಿ, ಬೇರೆಯವರು ಇದ್ರು ಕೂಡ CCTV ಫುಟೇಜ್ ಅಲ್ಲಿ ನೋಡಿದ್ವಿ. ಅವರ ಒಂದು ಬಂಧನ ಮಾಡುವಂತ ಕಾರ್ಯಗಳು ನಡೀತಾ ಇದೆಯಾ ಏನು, ಅಥವಾ ಸುರೇಶ್ ಕುಮಾರ್ ಅವರೇ ಬೇಡ ಅಂತ ಹೇಳಿದ್ರ ಅಂತ? ಇಲ್ಲ ಮೇಡಮ್, ಆಲ್ರೆಡಿ ಸುರೇಶ್ ಕುಮಾರ್ ಅವರು ಈಗ ಅದನ್ನ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಅದನ್ನೆಲ್ಲ ಹೆಂಗಾದ್ರೆ ವಿಡಿಯೋ ಫುಟೇಜ್ ನಿಮ್ಮ ಹತ್ರ ಇದೆ, ಮತ್ತೆ ಸೇಫ್ ಫುಟೇಜ್ ಅವ್ರಿಗೂ ಸಿಕ್ಕಿರುತ್ತೆ. ಅಲ್ಲ, ಒಬ್ಬರ ಬಂಧನ ಮಾತ್ರ ಮಾಡಿದಾರಲ್ಲ ಅಂತ. ಎಲ್ಲಾರ್ದು ಬಂಧನ ಆಗುತ್ತೆ ಮೇಡಮ್. ಈಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದ ಮಾನಿಟರಿಂಗ್ ಮಾಡೇ ಮಾಡ್ತೀವಿ. ಹಾಗಾಗಿ ಅಲ್ಲಿ ಆ ಒಂದು ಪೋಸ್ಟರ್ ಅಭಿಯಾನದಲ್ಲಿ ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ಬಂಧನ ಆಗುತ್ತೆ. ಒಂದರೆ ಅಲ್ಲಿ ಏನಾರ ಒಂದು ಮೀನಾಮೇಷ ಹೊಡಿದ್ರೆ ಪೊಲೀಸರು, ಈ ಸರ್ಕಾರದ ಕೈಗೊಂಬೆ ಆಗಿ ಮೀನಾಮೇಷ ಮಾಡಿದ್ರೆ ನಾವು ಮುಂದೆ ಹೋರಾಟಕ್ಕೆ ಇಳಿತೀವಿ. ಮತ್ತೆ ಎಲ್ಲರೂ ಬಂಧನ ಆಗೋವರೆಗೂ ನಾವು ಸುಮ್ ಕೂಡುದಿಲ್ಲ ಅಂತ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ ಮೇಡಮ್, ನಮಸ್ಕಾರ. ಎಸ್, ನೋಡಿ, ಈಗಾಗ್ಲೇ ಸದನ ಅಂತ ಬಂದಾಗ ಒಂದಿಷ್ಟು ಚರ್ಚೆಗಳಾಗ್ತಿರತ್ತೆ, ಅಲ್ಲೇನೋ ಮಾತನಾಡ್ತಿರ್ತಾರೆ. ಅದನ್ನು ಕೂಡ ಸೀರಿಯಸ್ ಆಗಿ ತಗೊಂಡ್ರೆ ಹೆಂಗಪ್ಪ ನೀವು? ಯಾಕಂದ್ರೆ ನೋಡಿ, ಸದನದ ವಿಚಾರವನ್ನ ಸದನದಲ್ಲೇ ಬಿಟ್ಟು ಬಿಡ್ಬೇಕು. ಯಾಕಂದ್ರೆ ಮಾತಿನ ಬರದಲ್ಲಿ ಕೆಲವೊಂದು ಬಾರಿ ಏನೋ ಮಾತು ತಪ್ಪಿ ಹೇಳ್ತೀವಿ, ಆಯ್ತಾ? ಆದ್ರೂ ಕೂಡ ನೀವು ಅದನ್ನೇ ದೊಡ್ಡದ್ ಮಾಡ್ತೀರಾ ಅಂತ ನೋಡೋದಾದ್ರೆ, ಕಾಂಗ್ರೆಸ್ನವರು ಬೇಕಂತಲೇ ಜಗಳ ಮಾಡ್ಬೇಕು, ಏನು ಚರ್ಚೆಗೆ ಅವಕಾಶನೇ ಕೊಡಬಾರ್ದು, ಬಿಜೆಪಿ ಅವ್ರು ಏನು ಮಾತನಾಡಬಾರ್ದು, ತಮ್ಮದೇ ಕೇಳ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನವನ್ನ ಮಾಡ್ತಾ ಇದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಈ ಪೋಸ್ಟರ್ ವಿಚಾರವಾಗಿ ಯಾರಿದ್ರು ಅವರ ಬಂಧನವಾಗಿರುವಂತದ್ದು, ಅದನ್ನ ಮುಂದಿನ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಶಾಸಕರ ಮೇಲೂ ಕೂಡ ಇವರು ಫ್ಲೆಕ್ಸ್ ಹಾಕಿರುವಂತ ವಿಚಾರವಾಗಿ ಮತ್ತೆ ಕಂಪ್ಲೇಂಟ್ ಏನೋ ಕೊಟ್ಟಿದ್ದಾರೆ. ಈಗಾಗಲೇ ಫ್ಲೆಕ್ಸ್ ಗಳನ್ನು ಕೂಡ ಅವರು ತೆರವುಗೊಳಿಸಿದ್ದಾರೆ. ಇನ್ನು ಮುಂದಿನ ಪ್ರಕರಣ ಏನ್ ಮಾಡ್ತಾರೆ
ಬಸವೇಶ್ವರ ಪೊಲೀಸರು ಇನ್ನಷ್ಟು ಕಾದ್ ನೋಡ್ಬೇಕಾಗಿರುವಂತದ್ದು. ಇದಿಷ್ಟು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.